ಇಡೀ ಸಿನಿಮಾದಲ್ಲಿ ನೀವು ಒಂದು ಕೆಲವು ಬಿಟ್ಟಿರೋ ಗ್ಲಿಮ್ಸಲ್ಲಿ ಲಾಯರ್ ಲುಕ್ಕಲ್ಲಿ ಓಡಾಡ್ಕೊಂಡಿದ್ದೀರಿ. ನಮಗೆ ಇನ್ನೂ ಕ್ರೇಜ್ ಅದು. ಲಾಯರ್ ಆಗಬೇಕು ಅಂದರೆ ಮೊದಲು ಲೇಯರ್ ಆಗಬೇಕು ಅನ್ನೋ ಥರ ಏನೋ ಒಂದು ಲೈನು, ಅದು ಯಾವ ರೀತಿ ಇಲ್ಲಿರುತ್ತೆ ಅನ್ನೋದು. ಬಿಕಾಸ್ ಯಾವುದೋ ಒಂದು ವಿಷಯ ಹೇಳೋಕೆ ಹೊರಟಿದ್ದೀರಾ, ಅದನ್ನು ಈ ರೀತಿ ಹೇಳೋಕೆ ಹೋದೆ ಆಗಲಿಲ್ಲ, ಅದಕ್ಕೆ ನಾನು ಭೈರತಿ ಲಾದೆ ಅನ್ನೋ ಥರ ಏನಾದರೂ ಇರಬಹುದಾ? ಅದು ಬಂದು ನೋಡಿ, ಒಬ್ಬೊಬ್ಬರು ಒಂದೊಂದು ಊಹೆ ಮಾಡ್ಕೊಂಡಿರ್ತಾರೆ. ಐ ಥಿಂಕ್ ನೀವು ಬಂದು ನೋಡಿ, ಅದಕ್ಕೆ 2 ಶೇಡ್ ಕಾಣುತ್ತೆ. ಒಂದು ಅಂತೀವಿ, ಒಂದು ಇದರಲ್ಲಿ ಭಾಳ ಸಟಲ್ ಮೂಡ್ ಇರುತ್ತೆ, ಒಂದರಲ್ಲಿ ಆ್ಯಕ್ಷನ್ ಮೂಡ್ ಇರುತ್ತೆ. ಐ ಥಿಂಕ್ 2 ನೋಡಿದಾಗ ನಿಮಗೆ ಆ ವೇರಿಯೇಷನ್ ಕಾಣುತ್ತೆ. ಅದನ್ನು ಡೈರೆಕ್ಟರ್ ಭಾಳ ಚೆನ್ನಾಗಿ ಅದು ಐ ಥಿಂಕ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೀವು ಪಿಕ್ಚರ್ ಬಂದು ನೋಡಬೇಕು, ಯಾಕಂದರೆ ಇದು ಹೆಂಗೆ ಆಗುತ್ತೆ ಅದಕ್ಕೆ. ಬಟ್ 2 ಶೇಡ್ ಇದೆ, 2 ಕಪ್ಪೆ. ಆದರೆ ಅದರಲ್ಲಿ ಬ್ಲ್ಯಾಕ್ ಕೋಟು, ಇದರಲ್ಲಿ ಬ್ಲ್ಯಾಕ್ ಶರ್ಟ್ ಅಷ್ಟೇ. ಸೊ ಆ 2 ಬ್ಲ್ಯಾಕ್ ಸಿಮಿಲಾರಿಟಿ ಏನು ಮಾಡಿದೆ ಅಂತ ನೋಡಬೇಕು. ತುಂಬ ಜನ ಅದು ಹೇಳ್ದಂಗಾಗಲೇ ತುಂಬ ಕ್ಯಾರಿ ಆಗಿದೆ. ಛಾಯಾ ಸಿಂಗ್ ಆಗಿರ್ಬೋದು, ನಾವು ಮಫ್ತಿನಲ್ಲಿ ಆ ಅಣ್ಣ ತಂಗಿ ಸೆಂಟಿಮೆಂಟು, ಮಳೆಯಲ್ಲಿ ನೀವು ಓಡ್ಬರೋದು, ಆ ಮ್ಯೂಸಿಕ್ಗೆ ನಾವು ಫೀಲ್ ಆಗಿಬಿಟ್ಟಿದ್ದು ಇಡೀ ಥಿಯೇಟ್ರಲ್ಲಿ ಕೂಡ. ಅಷ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಷ್ಟು ವರ್ಕ್ ಆಗಿತ್ತು. ಇಲ್ಲಿ ಆ ಥರ ಸೀನ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ರವಿ ಸರ್ ಮ್ಯೂಸಿಕ್ ಬಗ್ಗೆ ಮಾತಾಡ್ಬೋದು. ನೋಡಿ ನೀವು ಆ್ಯಕ್ಚುಲಾಗಿ ಇದರಲ್ಲಿ ಎಮೋಷನ್, ಬರೀ ನಾವು ಆ್ಯಕ್ಷನ್ ಸಿನಿಮಾ ಮಾತ್ರ ಅಲ್ಲ, ಆ್ಯಕ್ಷನ್ ಇದೆ, ಎಷ್ಟು ಮಟ್ಟಿಗೆ ಬೇಕೋ ಅಷ್ಟು ಮಟ್ಟಿಗೆ. ಬರೀ ಆ್ಯಕ್ಷನ್ನೇ ಸಿನಿಮಾ ಅಲ್ಲ, ಬಟ್ ಇದರಲ್ಲಿ ಆ ಎಮೋಷನ್ ಪಾರ್ಟ್ನ ಅದು ಭಾಳ ಚೆನ್ನಾಗಿ, ಭಾಳ ಅದ್ಭುತವಾಗಿ ಇದು ಮಾಡಿದ್ದಾರೆ. ನೀವು ಬಂದು ನೋಡಿದಾಗ ನಿಮಗೆ ಅನಿಸುತ್ತೆ. ಮ್ಯೂಸಿಕ್ ಬಗ್ಗೆ ಮ್ಯೂಸಿಕ್ ರವಿ ಬಸೂರ್ ಅವರು ನಿಮ್ಗೆ ಆ ಪಿಕ್ಚರ್ಲಿ ತುಂಬ ಚೆನ್ನಾಗಿ, ಒಂದು ಸಾಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ರಾಕ್ಷಸನ ಅದು ಭಾಳ ಚೆನ್ನಾಗಿ ಮಾಡಿದೆ. ಬಟ್ ಅದಕ್ಕೆ ಅರ್ಥ ಇಲ್ಲಿ ಕೊಡುತ್ತೆ. ಇವಾಗ ರಿಲೀಸ್ ಆಗಿರೋ ಕಾವಲಿಗ ಸಾಂಗು ಕೂಡ ಬ್ಯೂಟಿಫುಲ್ ಲೈನ್ಸ್ ಇದೆ. ದಟ್ ವಾಸ್ ರಿಯಲಿ, ನನಗೆ ಕಾವಲಿಗ ಸಾಂಗ್ ಕೇಳಿದಾಗಲೆಲ್ಲ ಎಲ್ಲೋ ಒಂದು ಕಡೆ ತುಂಬ ಒಂದು ಹಾರ್ಟಿಗೆ ಟಚ್ ಆಗುತ್ತೆ, ಎಲ್ಲೋ ನನ್ನ ಕ್ಯಾರೆಕ್ಟರ್ ಬಂದಾಗಿದೆ ಅಂತ ಫೀಲಿಂಗ್. ಬಟ್ ತುಂಬ ಚೆನ್ನಾಗಿ ಮಾಡಿ, ಅದು ಎಸ್ಪೆಷಲಿ ವಿಜಯ್ ಪ್ರಕಾಶ್ ಅವ್ರ ವಾಯ್ಸ್ ತುಂಬ ಅದ್ಭುತ. ಆ್ಯಂಡ್ ಸಾಯಿ ಸರ್ವೇಶ್ ಅವ್ರ ಲಿರಿಕ್ಸ್ ಭಾಳ ಅದ್ಭುತವಾಗಿ ಬರೆದಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು, ಹೆಮ್ಮೆ ಅನಿಸ್ತು. ಆ್ಯಂಡ್ ಇವನ್ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಸಾಂಗ್ ಅಷ್ಟೇ, ಏನೋ ಒಂದು ವಿಭಿನ್ನವಾದ ಸಾಂಗ್ಸ್ ಇದೆ. ಆ್ಯಂಡ್ ಮ್ಯೂಸಿಕ್ಕು ಭಾಳ ಅವಕಾಶ ಇದೆ RRಗೂ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಫಿಲ್ಮ್ ಹೋಗೋ ಮೂಡ್ ಇರ್ಬೋದು, ಪೇಸ್ ಇರ್ಬೋದು, ಎಲ್ಲರಿಗೂ ಲೆಂತ್ ಇಲ್ಲ. 2 hours 20 minutes ಪಿಕ್ಚರ್. ಸೊ ಕರೆಕ್ಟ್ ಪರ್ಫೆಕ್ಟ್ ಲೆಂತ್ ಇದೆ ಎಲ್ಲೂ ನಿಮಗೆ. ಬಟ್ ಸಮ್ ಇಂಟ್ರೆಸ್ಟಿಂಗ್ ಸೀನ್ಸ್ಗಳಿದೆ, ಒಳ್ಳೊಳ್ಳೆ ಡೈಲಾಗ್ಸ್ಗಳಿದೆ. ಒಳ್ಳೆ ಟೀಸರ್ ಒಂದು ಡೈಲಾಗ್ ಬಿಟ್ಟಿದ್ವಿ, ನೆಕ್ಸ್ಟ್ ಟ್ರೈಲರ್ ಒಂದು ಡೈಲಾಗ್ ಬಿಡ್ತೀವಿ.